ಹೊಸಕೇರಿಯಿಂದ ಬಂದಿದ್ದಾಳೆ, ಅಂದರೆ ನಮ್ಮ ಹಸ್ಬೆಂಡ್ ಊರಿಂದ ಬಂದಿದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀನು ಫಸ್ಟ್ ಟೈಮ್ ಬಂದಿ ನೋಡಿ ನಾನು ಮಾತಾಡ್ಸಕ್ಕಂತ. ಜ್ಯೋತಿಗೆ ಸನ್ಮಾನ ಮಾಡಿದ್ರು, ಬಾರಿ ಐತಲ್ಲ. ಎರಡು ಸಲ ಊರಿಂದ ಬರುವಾಗ ಅಕ್ಕ ಫೋಟೋ ತಕ್ಕಂತಿದ್ವಲ್ಲ ಅನ್ನಕಂತಿದ್ಲ. ಕೆಲಸ ಇತ್ತು, ಅದಕ್ಕೆ ಮಸ್ಕಿ ಹೊಂಟೀನಿ ನೋಡ್ರಿ. ಈಗ ಹಿಂಗೆ ರೆಡಿ ಆಗಿ ಬಂದಾಳ ನೋಡ್ರಿ. ಇಲ್ಲೇ ಒಂದಿಷ್ಟು ಸೀರೆ ತಗೊಂಡಾಳ ಅವ್ರಿಗೆ. ಎಲ್ಲಾನು ಚೆನ್ನಾಗದ ನೋಡ್ರಿ. ಯಾರ ಮದ್ವೆಗ ಯಾವಾಗ ನಾನು ಬ್ಲಾಗರ್ ಆಗ್ಬಿಟ್ಟೆ ನೋಡ್ರಿ. ಜಗದೊಳಗೆ ಮೊದಲು ಜನಿಸಿದಳು. ಜೋರು ಇವತ್ತು ಮನೆಗೆ ಅದರ ಗೈಸ್, ಸಂಡೇ ಪಂಡೆ. ಅಪ್ಪಾಜಿ ಹೋಗ್ಲಿ ಎತ್ತು ಫೋನ್ ನೋಡ್ರಿ. ಸ್ಪೆಷಲ್ ಗೆಸ್ಟ್ ಬಂದಿದಾರ, ತೋರ್ಸಿಲ್ಲೇ. ಯಾವಾಗ ನೋಡಿದ್ರೆ ಮುಖ ಮುಚ್ಚಿಣಕ್ಕೆ ಇರ್ತಾಳೆ ಗೈಸ್. ಹೊಸಕೇರಿಯಿಂದ ಬಂದಿದ್ದಾಳೆ, ಅಂದರೆ ನಮ್ಮ ಹಸ್ಬೆಂಡ್ ಊರಿಂದ ಬಂದಿದ್ದಾಳೆ. ಸುಮತಿ ತೋರ್ಸು, ನಾರ್ಮಲ್ ಆಗಿರ್ಬೇಕು ಹಂಗ. ಚಲೋ ಕಾಣಕಂತ ಹೇಳ ಆಕೆಗೆ ಹೆಂಗೆ ಕಾಣ್ತೀನಿ ಏನನ್ನೋ ಚಿಂತೆ ಗೈಸ್. ಪಾಪ ಗೈಸ್ ಅಲ್ಲಿಂದ ನನಗೋಸ್ಕರ ನಾನು ನೋಡ್ಬೇಕಂತ ಬಂದಿದ್ದೆ ನೋಡ್ರಿ. ನಮ್ಮ ಸಿಸ್ಟರ್ ಆಗ್ಬೇಕೀಗಿ. ಹಾಯ್ ಮಾಡು, ಹಾಯ್ ಮಾಡ. ನಮ್ಮ ಹೇರ್ ಸ್ಟೈಲಿಸ್ಟ್ ಅದಲ್ರಿ ಹೊಸಕೇರಿ ಒಳಗಡೆ ಅವ್ರ ಅಕ್ಕ ಈಕಿ ಸುಮತಿ ಅಂತ. ಒಂದೆರಡು ಬ್ಲಾಗ್ನಾಗ ನೋಡಿರ್ತೀರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಾಡ್ಸಕ್ಕೆ ಬಂದಿದ್ದಕ್ಕೆ. ಗೈಸ್ ನೋಡ್ರಿ, ನಮ್ಮ ಸಿಸ್ಟರ್ಗೆ ಮಜ್ಜಿಗೆ ಅಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರ ಅವಾಗಲೇ ಚಹಾ ಮಾಡ್ತಂದಲ್ಲ, ಹೆಂಗಿದ್ರೆ ಮೊಸರು ಐತಿ. ಇನ್ನು ಯಾವಾಗ ಮೊಸರು ಕೇಳ್ತಿರ್ತಿದ್ದಲ್ಲ ಅಲ್ಲಿದ್ದಾಗ, ಅದಕ್ಕೆ ಮಜ್ಜಿಗೆ ಮಾಡಿದೀವಿ ನೋಡ್ರಿ. ಇದು ಮಿಕ್ಸಿ ಚಲೋ ಆಗಲಿಲ್ಲ ಗೈಸ್, ನಾನೇ ಏನೋ ಒಂದು ಹಿಂಗೆ ಮಾಡಿದ್ದೆ. ಈಗ ಏನೋ ತಗೊಂಬಂದಾಳ, ದ್ರಾಕ್ಷಿನ ತಂದವ ನಿನಗಂತ. ಇನ್ನೂ ಸ್ವಲ್ಪ ತರಬೇಕಿಲ್ಲ? ಹೌದಾ, ಇನ್ನೂ ಸ್ವಲ್ಪ ಇದ್ದು ನೋಡ್ಕೊಡಿ. ಓವರ್ ಎಕ್ಸ್ಪ್ರೆಷನ್. ಚಲಾಗ್ಯವ. ನಾನು ಹುಳಿ ಐತೆ ನಾನು ಕಣಕೊಂಡಿದ್ದೆ. ನಮ್ಮ ಮಮ್ಮಿ ಇದು ಫ್ರಿಜ್ನಾಗ ಇಟ್ಟಿದ್ರ, ನಾನು ಸ್ವಲ್ಪ ಸೈಡ್ ಇಟ್ಕೊಂಡಿದ್ದೆ ಮೊಸರು. ಏನಾರು ಮಾತಾಡ ಟೀಚರ್ ಗೈಸ್ ಈಕಿ. ಏನಾರು ಮಾತಾಡ ನಮ್ಮ ಬ್ಲಾಗ್ನಾಗ. ನಾವು ಫೋಟೋ ಶೂಟ್ ಮಾಡತ್ನಾಗಾರ ಬಂದೆ, ನಾವು ಫೋಟೋ ತಕೊಂತಿದ್ವಿ. ನಂಗೆ ಗೊತ್ತಿಲ್ಲಲ್ಲ, ನೀನು ಹೇಳಿಲ್ಲ ನನಗೆ. ನನಗೆ ಭಾಳ ದಿನ ಆಗ್ಬಿಟ್ಟೈತಿ ನೀನು ನೋಡಿ, ಅದಕ್ಕೆ ಬಂದಿದ್ದೀನಿ. ಹೊಸಕೇರಿಯಿಂದ ಬಂದಿದ್ದಾಳೆ ಗೈಸ್ ಈಕಿ. ಎಲ್ಲಿ ವರ್ಕ್ ಮಾಡ್ತೀಯ ನೀನು? ಮಾತಾಡ್ಬೇಕು ನೀನು. ಮಾತಾಡವ. ಫುಲ್ ಶೈ ಫೀಲಿಂಗ್ ಗೈಸ್ ಆಕಿಗೆ. ನೀನು ಫಸ್ಟ್ ಟೈಮ್ ಬಂದಿ ನೋಡಿ ನಾನು ಮಾತಾಡ್ಸಕ್ಕಂತ. ನಮ್ಮತ್ತೆ ಇಲ್ಲ, ನಮ್ಮ ಅತ್ತೆ ಬಂದಿದ್ರು ಗೈಸ್ ರೀಸೆಂಟಾಗಿ. ಅವ್ರನ್ನ ಹೌದಾ? ಪಾಪ ಗೈಸ್ ಭಾಳ ಇಷ್ಟಪಡ್ತಾಳೆ ನನಗೆ ಆಕಿ. ಎಲ್ಲಿಗೆ ಹೊಂಟಾಳ ಫಂಕ್ಷನಿಗೆ ನಮ್ಮ ಮಮ್ಮಿ ಜೊತೆಗೆ. ನೀವು ವೇಸ್ಟ್ ಬಾಡಿ ಹೋಗ್ತಾ ಇಲ್ಲ ಗೈಸ್. ಆಕಿಗೆ ಕೃಷಿ ಇರ್ಬೇಕು, ಇಲ್ಲಾಂದ್ರೆ ಯಾರನ್ನ ಇರ್ಬೇಕು, ನಾವಿರ್ಬೇಕು. ಬರೀ ನಮ್ಮ ಮಮ್ಮಿ ಜೊತೆಗೆ ಅಂದ್ರೆ ಹೋಗಲ್ಲ ಗೈಸ್ ಆಕಿ. ಅಂತಕ್ಕೆ ಆಕಿ ನೋಡ್ರಿ. ನಾವು ಅಪ್ಪಾಜಿ ಜ್ಯೋತಿ ಫ್ಯಾನ್ಸ್. ಯಾವರಿಂದ ಬಂದಾರ ಅಪ್ಪಾಜಿ ಅವರು? ಹೌದಾ? ಜಗ್ಗಿ ಜನ ಬಂದಾರ? ಎಷ್ಟು? ಹೌದಾ? ಎಲ್ಲದರಿ ಕಿಟ್ಟ ತೋರ್ಸು ಅಮ್ಮ. ನೀ ಸ್ವಲ್ಪ ನೆಮ್ಮದಿ ಇರಕ್ ಬಿಡೈತಿ. ಸೂರಿ ಬಿಡು ಕೃಷಿ ಅವಳು, ಹಂಗೆ ಮಾಡು. ಅಯ್ಯ ಸ್ಟ್ರಾಂಗ್ ಅಲ್ಲ ಮುಟ್ಟ ಕಡೆನ ತೋರ್ಕೊಂಡು. ಯಾವ ಬಿಡು ಕಾಡು ಬಿಡಮ್ಮ. ಕಡ್ದು ಬಿಡ್ಲಿ ಒಂದ ಖುಷಿ ಒಂದಿನ. ಯಾಕೆಂದ್ರೆ ಇಷ್ಟ ಇಲ್ಲ ಅಷ್ಟೇ ಡಿಫ್ರೆನ್ಸ್. ನೋಡ್ರಿ ಜ್ಯೋತಿಯರು ಫ್ಯಾನ್ಸ್ ಬಂದಿದ್ದಾರೆ ಅಣ್ಣಿಗೇರಿಯಿಂದ. ನೋಡೋದು ಮುಷಿನ್ ಹೆಂಗ್ ಬಂದೆ ಓಡಾಕಿ. ಎಷ್ಟು ಜನ ಅದಾರ ಅಂತ ಅಂಬುಲೆನ್ಸ್ ಅವ್ರ ಮುಂದೆ ಎಣಿಸ್ಕೊಂಡ್ ಬಂದೇನ.
ಎಲ್ಲರೂ ಒಂದೆರಡು ಹೇಳ್ರಿ ಅಂತ ಹೇಳಿದೆ ಏನು ಮತ್ತೆ ನಮ್ಮ ಮಮ್ಮಿ ಇಲ್ಲಿ ಒಂದು ಫಂಕ್ಷನ್ಗೆ ಹೊಂಟಾಡ್ರಿ ನಮ್ಮ ಅಕ್ಕನ ಮಗಳದ್ದು ಅವ್ರ ಪಾಪು ಆಗ್ಯದ ಆ ಪಾಪು ತೊಟ್ಲಕ್ಕೆ ಹೊಂಟಿದಾರ ನಮ್ಮ ವೀರು ಜ್ಯೂಸ್ ಹಾಕೊಡ್ಬೋದಣ್ಣ ಅಂತ ಮನೆ ಒಳಗದಾರ ಅವರು ನೋಡೋದು ಹೆಂಗ್ ನೋಡ್ ಕೃಷು ಸರಿ ಅಮ್ಮ ಕೃಷು ಹಾಯ್ ಮಾಡು ಕೃಷು ಹಾಯ್ ಗಾಯ್ಸ್ ಹೆಂಗೈತಿ ಹೇಳ ಸೂಪರ್ ಐತದು ಬನ್ನಿ ಗೈಸ್ ಅವ್ರನ್ನ ಆದ್ರೆ ತೋರಿಸ್ತೀನಿ ಸಾರಿ ಅಂತ ಮತ್ತೆ ಚಲತನ ಕುಡಿತೀನಿ ಜ್ಯೋತಿಗೆ ಸನ್ಮಾನ ಮಾಡಿದ್ರು ತೋರ್ಸಿ ಏನ್ ಫ್ರೇಮ್ ತಂದಾರ ಅಬ್ಬಾ ನೈಸ್ ಸ್ವಾಮಿ ಅವರು ಫಸ್ಟ್ ಟೈಮ್ ಬಂದಾರ ನಮ್ಮ ಮನೆಗೆ ಇದು ಫೋಟೋ ತಮ್ಮಮ್ಮ ಇಲ್ಲಿ ಸೂಪರ್ ಭಾರಿ ಐತಲ್ಲ ಕೊಪ್ಪಳದ ವಿಶ್ವೇಶ್ವರ ಅಜ್ಜನವರು ಗಾಯ್ಸ್ ಇಷ್ಟ ಆಯ್ತು ನನಗೆ ಒಂಥರ ಗಿಫ್ಟ್ ಶೈನಿಂಗ್ ಐತಿದು ಅಲ್ಲ ಈಗ ಟಾರ್ಚ್ ಹಾಕಿದ ಮೇಲೆ ಕಾಣಕತ್ತದ ಇದು ಎಷ್ಟ್ ನೋಡ್ರಿ ಹೋದ್ರವ್ರು ಮಾತಾಡ್ಲಿ ಕ್ಯಾಮ್ರಾ ತೋರ್ಸಿದೇನಿ ಕ್ಯಾಮ್ರಾ ಎಲ್ಲಾರನ್ನ ಅಪ್ಪ ನಮ್ಮ ಅಪ್ಪಾಜಿ ಜೀವ ಹೊಡಿ ನಮ್ಮ ಮಮ್ಮಿನ ಆಕಿ ಒಟ್ಟು ಸಣ್ಣ ಹುಡುಗನ್ ಮಾಡ್ಬಿಟ್ಟಿರ್ತಾವ ಹುಡಾಕಿ ಅವ್ರನ್ನ ನೋಡಮ್ಮ ಅಂತೇಳಿ ಬಂದೆ ಗೈಸ್ ನಾನು ಸುಮ್ಮನೆ ಅದಾಳ ನಿನ್ ಕಡೆ ಇಲ್ಲೇ ಮಾಡ್ತೀವಿ ನೋಡಿ ನಾವು ಬಂದಿದ್ವಲ್ಲ ಒಂದ್ಸಲ ಬಂದಿಲ್ಲ ಫೋಟೋ ತಗೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಅವಾಗ ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿದ್ಲು ಗೈಸ್ ಅವಾಗ ನಮ್ಗೆ ಒಂದ್ಸಲ ಆಪರೇಷನ್ ಆಗಿತ್ತಲ್ಲ ಅವಾಗ ಬಂದಿದ್ಲು ಇವಾಗೆಲ್ಲ ಫುಲ್ ರಿಚ್ ಏರಿಯಾವೋ ನಮ್ಮದು ಎಲ್ಲ ರಿಚ್ ದೊಡ್ಡ ದೊಡ್ಡ ಮನೆಗಳು ಹೌದು ಇವ್ರು ಹೋಗೋ ಪ್ಲಾನ್ ಮಾಡಕಂತ ಇವ್ರ ಫೋಟೋ ಶೂಟ್ ನಡೆಸಿ ಹಂಗಲ್ಲ ಹಿಂಗ ಏನಂತ ತೆಗೆದ್ಬಿಡ ನಮ್ಮ ಮಮ್ಮಿಗೆ ನಾನೇ ಕೊಡ್ಸಿದ್ದೆ ಸೀರೆ ಇದನ್ನ ನಾವು ಅಪ್ಪಾಜಿ ಒಂದು ರೈನ್ಬೋಗಿ ಸ್ಟೇಟಸ್ ಇರ್ತಾನೆ ಗೈಸ್ ಅದಕ್ಕೋಸ್ಕರ ಯವ್ವ ನಮ್ಮ ಅಪ್ಪಾಜಿ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ ನೋಡಿ ಈಗ ಬಿಡು ಆಯ್ತು ಅಷ್ಟು ಓದಿದ್ದಾಳ ಅಪ್ಪಾಜಿ 34 ಅದಾಳ ಇವ್ರು ನೋಡ್ರಿ ಇಲ್ಲೇ ನಿಂತಿದ್ದಾರೆ ಬರ್ರಿ ಹೋಗಂಬರ್ರಿ ಮಮ್ಮಿ ಗೈಸ್ ನೋಡ್ರಿ ಊಟಕ್ಕೆ ಕುಡಿ ರೇಷ್ಮೆ ಮಾಡ್ಯಾಳ ಖಾರಾಗಿದ್ದಾನ ಗೈಸ್ ಊಟಕ್ಕೆ ನಿನ್ನೆದ ಹೂರ್ಣ ಇತ್ತಲ್ಲ ಸೊ ಅದಕ್ಕೋಸ್ಕರ ಹೋಳಿಗೆ ಮಾಡಿದ್ದೀವಿ ನೋಡ್ರಿ ಇದೇನು ಅವರೆಕಾಳು ಪಲ್ಯ ರೊಟ್ಟಿ ಬೆಳಿಗ್ಗೆ ರೊಟ್ಟಿ ಮಾಡಿದ್ರು ಇವ್ರು ಫಂಕ್ಷನ್ ಮುಗಿಸಿ ಬಂದ್ರೆ ಅಂದ್ರೆ ಊಟ ಮಾಡಿ ಬಂದಿಲ್ಲ ಅಂತ ಏನೋ ಕೆಲಸ ಇತ್ತು ಅಂತ ಹಂಗೆ ಬಂದಾರ ನಮ್ಮ ಸಿಸ್ಟರ್ಗೆ ಖಾರ ಆಗ್ಬಿಟ್ಟಿದೆ ಗೈಸ್ ಪಾಪ ಈ ಪಲ್ಯನ ಖಾರ ಆಗ್ಯದ ನೋಡಿ ಅಷ್ಟೇ ಹೌದೇನಾ ಓಕೆ ಗೈಸ್ ಊಟ ಮಾಡೋಣ ಬನ್ನಿ ನೋಡ್ರಿ ಇವರಿಬ್ರು ಹಂಗ ಸ್ವಲ್ಪ ಫೋಟೋ ತಗೋಬೇಕಂತ ಅನ್ಕೊಂಡ್ರೆ ಊರಾಗಿದ್ದ ಜಗ್ಗಿ ಫೋಟೋಸ್ ತೆಗಿಸ್ಕೊಂತಿರ್ತಿದ್ವಿ ಪಾಪ ನಾನು ಲಾಸ್ಟ್ ಟೈಮ್ 2 ಸಲ ಊರಿಂದ ಬರುವಾಗ ಅಕ್ಕ ಫೋಟೋ ತಕ್ಕಂತಿದ್ವಲ್ಲ ಅನ್ನಕಂತಿದ್ಲ ಅದಕ್ಕೆ ಭಾಳ ನಡ್ಸ್ಕೊಂತಾಳ್ರಿ ಸುಮ್ಮಂತಿ ಆಕೆಗೆ ಜೊತೆ ಅಂದ್ರೆ ಒಂದು ಸಾರಿ ಕೊಟ್ಟಿದ್ದೀವಿ ಅದನ್ನೇ ಉಟ್ಕೊಂಡು ನಂದು ಇದನ್ನ ಆಲ್ರೆಡಿ ನಾನು ಫೋಟೋ ಶೂಟಿಂಗ್ ಮೊನ್ನೆ ಉಟ್ಕೊಂಡಿದ್ದೆ ಬಟ್ ಬ್ಲಾಗ್ ನೀವು ತೋರಿಸಿಲ್ಲ ಇದನ್ನ ಅದಕ್ಕೆ ಇದನ್ನ ಹಾಕೊಂಡ್ರಾತು ಬ್ಲೌಸನ್ನು ಅಂತೇಳಿ ಚಲೋ ಕಾಣಕಂತಾರ್ರಿ ಇಬ್ರು ಭಾಳ ಏನ್ ತಕೊಂಡಿಲ್ಲ ಜಾಸ್ತಿ ಹೊತ್ತೇನ್ ಫೋಟೋ ಶೂಟ್ ಮಾಡಿಲ್ಲ ಸುಮ್ಮನೆ ಸ್ವಲ್ಪ ಹೊತ್ತು ಮಾಡ್ಯಾರ
ನೋಡ್ರಿ ನಾವು ನಮ್ಮ ಮನ್ಯಾಗ ಎಲ್ಲರೂ ಸೇರಿ ಬಂದ ಕೆಲಸ ಇತ್ತು, ಅದಕ್ಕೆ ಮಸ್ಕಿ ಹೊಂಟೀವಿ. ನಮ್ಮ ಸುಮಿತ್ರ ವಿಡಿಯೋ ಮಾಡಂತ ಅದಕ್ಕೆ ಮಾಡಕಂತೀನಿ. ನೋಡ್ರಿ ಕಾರ್ನಾಗ ಹೊಂಟೀವಿ. ನಮ್ಮ ಅನನ್ಯ ಅಮೂಲ್ಯ ಲಾಸ್ಟ್ ಟೈಮ್ನಾಗ ಹಾಳಾಕ್ ಅಂದ್ಬಿಟ್ಟಾರ, ಇವ್ರನ್ನ ಕರ್ಕೊಂಡು ಹೋಗೋ ಪ್ಲಾನ್ ಇರಲಿಲ್ಲ. ಆಮೇಲೆ ಕಾರ್ ನೋಡಿ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಇದ್ರೊಳಗೆ ತುರ್ಕೊಂಡು ಹೊಂಟೀವಿ ನೋಡ್ರಿ. ಹಾಯ್ ಗ್ಯಾಸ್ ಅನ್ನಕಂತಾಳ ಆಕಿ ದೊಡ್ಡ ಲಾಗರ್ ಆಗಂಗ್ ಕಾಣಕಂತಾಳ್ರಿ ನಮ್ಮ ಮನಿ ಒಳಗ. ನೋಡ್ರಿ ಅಮೂಲ್ಯ ಹೇಗ್ ಮಾಡಕಂತಾಳ. ಅಯ್ಯೋ ಇವ್ರದ್ದು ಯಾವಾಗ ಮುದ್ದ ಬರುತ್ತ ಯಾವಾಗ ಜಗಳ ಬರುತ್ತ ಗೊತ್ತಿಲ್ಲ ರೀ ಅಕ್ಕ ತಂಗಿಯರು. ಗ್ಯಾಸ್ ಅಂತ ಗ್ಯಾಸ್ ಉಮಾ ಅಂತ ಅವ್ರ ಪಪ್ಪ ಹೋದರಿ ಇವತ್ತು ಊರಿಗೆ. ಅಪ್ಪಾಜಿ ಗಾಡಿ ಚಲೋ ಆತಲ್ಲ, ಅಪ್ಪಾಜಿ ಒಂಟ ಪಾಪ ರೀ ಅದು. ಅಂದ್ರೆ ಗೊತ್ತಾಗ್ಬಿಡ್ತ್ರಿ ಈಗ ಯಾವಾಗ ಹೋಗ್ತಾರ ಅಂತೇಳಿ ಕನ್ಫರ್ಮ್, ಅವಾಗ ಸುಮ್ನೆ ಆಗ್ಬಿಡ್ತಾಳ. ನೋಡ್ರಿ ನಮ್ ಕಡೆ ನೋಡ್ರಿ ನಮ್ ಸಾವಿತ್ರಿ ಕೂಡ ಇನ್ಮೇಲೆ ಲಾಗ್ ಮಾಡಕ್ ಇವಾಗ್ಲಿಂದ ಪ್ರಾಕ್ಟೀಸ್ ಮಾಡಕತ್ತಾಳ್ರಿ. ಯಾಕಂದ್ರ ನಮ್ ಸುಮಿತ್ರ ಅಂದ್ ಡೆಲಿವರಿ ಆದಾಗ ನಾನೇ ಲಾಗ್ ಮಾಡ್ಬೇಕಂತ್ರಿ, ಅದಕ್ಕ ನಂಗೆ ಇವಾಗಿಂದನ ಟ್ರೈನಿಂಗ್ ಕೊಡಕಂತಾಳ ನಮ್ ಸುಮಿ. ಹೆಂಗ್ ಮಾತಾಡ್ತೀನಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಅಂದಿರಿ ಸ್ವಲ್ಪ ಜನ ಚಲೋ ಮಾತಾಡ್ತೀರಿ ಅಂತ ಹೇಳಿ, ಅದಕ್ಕ ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾತಾಡಕಂತೀನಿ. ಏನಮ್ಮ ಕೃಷ್ಣ ಯಾರಮ್ಮ ಹುಚ್ಚ ಯಾರ ನೀಟಾಗಿ ಹೇಳ ಮಂಗರ. ಹೀರೆಕಾಯಿ ಹುಚ್ಚ ಹುಚ್ಚ ಬಾಯ್ ಎಲ್ಲ ಹಾಯ್ ಮಾಡ್ಬೇಕು, ಇನ್ನ ಸ್ಟಾರ್ಟಿಂಗ್ ಇದು. ನೋಡ್ರಿ ಈಗ ಜಸ್ಟ್ ಮಸ್ಕಿ ಎಂಟ್ರನ್ಸ್ ಇಲ್ಲೊಂದು ಸೀರೆ ಅಂಗಡಿಗೆ ಬಂದಿರ್ತೀರಿ ನಾವು. ಸ್ವಲ್ಪ ರೆಡಿಯಾಗಿ ಹೊಂಟಿವಿ ಇವಾಗ. ನೋಡಂಬರಿ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಮ್ಮ ಅನನ್ಯ ಅಮೂಲ್ಯ ಅವ್ರನ್ನ ಫುಲ್ ಬೇಡ ಅಂತ ಹೇಳಿ ಕಂಡೀಷನ್ ಎಲ್ಲ ಹಾಕಿ ಕರ್ಕೊಂಡು ಬಂದೀವ್ರಿ. ನೋಡಂಬರಿ ಅಲ್ಲಿನ ಏನೇನು ಮಾಡ್ತಾರಂತೇಳಿ. ಇವಾಗಲೇ ಸಣ್ಣಗೆ ಸ್ಟಾರ್ಟ್ ಆಗಿತ್ತು ಇವತ್ತು ಹಠ ಮಾಡೋದು. ಏನೇನು ಮಾಡ್ತಾರ ನೋಡಂಬರಿ. ನೋಡ್ರಿ ಇವಾಗ ಬಂದು ಜಸ್ಟ್ ಅಲ್ಲಿ ಹೊರಗೆ ತೋರಿಸ್ಬೇಕು ಅನ್ಕಂಡ ತೋರ್ಸೋಕ್ಕಾಗಲಿಲ್ಲ, ಇವಾಗ ತೋರಿಸ್ತೇನೆ. ನೋಡ್ರಿ ಈಗ ಹಿಂಗೆ ರೆಡಿಯಾಗಿ ಬಂದಾಳ ಜೊತೆ. ಇವನ್ ಲಾಸ್ಟ್ ಮೊಮೆಂಟಾಗಿ ತಕೊಂಡು ಬಂದೀವ್ರಿ. ಇದು ನೋಡ್ರಿ SS ಮುರುಡಿ ಸ್ಯಾರೀಸ್ ಅಂತ ಐತ್ರಿ, ಅಲ್ಲಿ ಬಂದಿದ್ದೀವಿ ನೋಡ್ರಿ. ನಮ್ಮಮ್ಮ ನಾನು ಸೀರೆ ನೋಡ್ತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಬಂದಾರ. ಅವ್ರ ಸಲುವಾಗಿ ಕಾರೊಳಗೆ ಬಂದ್ವಿ ನಾವು. ಶಾಪ್ ಇದೆ ತೋರಿಸ್ತೀನಿ ತಡ್ರಿ, ಆಮೇಲೆ ಯಾವ್ದು ರೆಕಗ್ನೈಸ್ ಮಾಡಿದ್ರು. ಅಕ್ಕ ನಿಮ್ಮ ID ಹೇಳಿ ಹಾಂ ಮೆನ್ಷನ್ ಮಾಡಾಕ್ತೀನಿ. ನೋಡ್ರಿ ಇಲ್ಲಿ ರೆಕಗ್ನೈಸ್ ಮಾಡಕ್ಕಂತಾರ. ನಮ್ಮ ಮಮ್ಮಿ ಇಲ್ಲೇ ಶಾಪಿಂಗ್ ಮಾಡಕ್ಕಂತಾಳ್ರಿ. ಇಲ್ಲೇ ಒಂದಿಷ್ಟು ಸೀರೆ ತಗೊಂಡಾಳ, ಅವ್ರಿಗೆ ಇಷ್ಟ ಆಗಿತ್ತು ಇಲ್ಲಿ ಬರ್ಬೇಕಂತೇಳಿ ತಗೊಂಡಾರ್ರಿ. ತೋರಿಸ್ತೀನಿ ತಡ್ರಿ ಲಾಸ್ಟಿಗೆ. ನೋಡ್ರಿ ಫೋಟೋ ತಗೊಳಕಂತಾರೆ ಎಲ್ಲರೂ, ಖುಷಿ ಆಗ್ಯಾರ ಇವ್ರ ಪಾಪ ಅವಾಗಿಂದ. ನಮ್ಮ ಸುಮಿತ್ರ ಎಲ್ಲರನ್ನೂ ಕೇಳಕ್ಕಂತಿದ್ರು. ನಮ್ಮ ಸುಮಿತ್ರ ಅಂತೂ ಬರಂಗಿದ್ದಿದ್ರ ಬಂದ್ಬಿಡ್ತಿದ್ ನೋಡ್ರಿ. ಈಗಂತೂ ಜಗ್ಗಿ ಇಷ್ಟ ಇಂತಲ್ಲೆಲ್ಲ ಬರಾಕ. ಆಕಿ ಭಾಳ ಮಿಸ್ ಮಾಡ್ಕೊಂತಿರ್ತಾಳ. ಹಿಂಗೆ ಪಾಪ ಬಿಟ್ಟು ಬಂದೀವಿ ಮನ್ಯಾಗ. ನೋಡ್ರಿ ಇಲ್ಲೇ ವಿಡಿಯೋ ಮಾಡಕ್ಕೆ ಬಂದಿದ್ದು. ಇಲ್ಲಿ ಜಗ್ಗಿ ಆಪ್ಷನ್ಸ್ ಅದಾವ ರೀ ಸೀರೆ ರೇಟುಗೂ ಫುಲ್. ನಮ್ಗಂತೂ ಎಲ್ಲ ಇಷ್ಟ ಆಗಕ್ಕಂತ್ಬಿಟ್ಟವು. ನಮ್ಮ ರೇಷ್ಮಾ ಅಂತ ಅವಾಗಿಂದ ಎಲ್ಲ ಒಂದೊಂದು ತೋರಿಸ್ಬೇಕಾದ್ರೆ ಇದ್ರೊಳಗೂ ಒಂದು ತೊಗೋತೀನಿ ಇದ್ರೊಳಗೂ ಒಂದು ತೊಗೋತೀನಿ ಅನ್ನಕ್ಕಂತ್ಬಿಟ್ಟಾಳ. ಎಲ್ಲನೂ ಚೆನ್ನಾಗದ ನೋಡ್ರಿ. ಯಾರ ಮದ್ವೆಗೆ ಯಾವಾಗನ ಪರ್ಚೇಸ್ ಮಾಡ್ಬೇಕಂತಂದ್ರೆ, ಜಾಸ್ತಿ ಪರ್ಚೇಸ್ ಮಾಡ್ಬೇಕಾಗಿತ್ತಂದ್ರೆ ತಗೋರಿ. ಇವರು 3 ಬ್ರಾಂಚಸ್ ಅದಾವಂತ ನೋಡ್ರಿ. ಇದೆಲ್ಲ ಎಷ್ಟು ಸ್ಟೋನ್ ವರ್ಕ್ ಅದ, ಎಷ್ಟು ಹೆವಿ ಅದ, ಭಾಳ ಇಷ್ಟ ಆಯ್ತು ರೀ ಮದುವೆಗೆ. ಹಂಗಂದ್ರೆ ಭಾರಿ ನೋಡ್ರಿ. ಇವೆಲ್ಲ 3 ಬ್ರಾಂಚಸ್ ಅದಾವಂತ್ರಿ. ಬೆಳಗಾವಿ ಒಳಗೆ ಒಂದು, ಬೆಂಗಳೂರು ಒಳಗೆ ಒಂದು, ಮಸ್ಕಿ ಒಳಗೆ ಒಂದು ನೋಡ್ರಿ. ಇದು ತಂದೊಳಗೆ ತಾನೈತಿ ನೋಡ್ರಿ ನಮ್ಮ ನೀಟಾ. ಇದು ನೋಡ್ರಿ ಯಾವಾಗಲೂ ಡ್ರೆಸ್ ನೀಟ್ ಮಾಡ್ಕೊಂಡು ಬಂದಿರ್ತಾಳ, ನೀಟ್ ಆಗವಲ್ದು ಅಂತ. ನಮ್ಮ ಮಮ್ಮಿನೂ ನೋಡ್ರಿ ಅಲ್ಲಿ ಹೆಂಗೆ ಮಾಡಕಂತ. ನಮ್ಮ ಮಮ್ಮಿ ಹಾಕಿದ್ರಾಗ ಆಕೆ ಆಗ್ಬಿಟ್ಟಾಳ, ನಮ್ಮ ಅಮ್ಮನೂ ಅಷ್ಟೇ ಅವ್ರಾಗ ಅವ್ರು ಆಗ್ಬಿಟ್ಟಾರ. ಜಗ್ಗಿ ದೊಡ್ಡದೈತ್ರಿ ಇದು ಶಾಪ್. ಫುಲ್ ಇಳ್ಕಲ್ ಸೀರೆ, ಮದುವೆ ಸೀರೆ ಅಂಥವೆಲ್ಲ ಸಿಗುತ್ತೆ ರೀ. 180 ರೂಪೀಸಿಂದ ಸ್ಟಾರ್ಟ್ ಆಗಿ
ಎಲ್ಲಿವರೆಗೂ ಸಿಗುತ್ತೆ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ ಆಮೇಲೆ. ನಾನು ಬ್ಲಾಗರ್ ಆಗ್ಬಿಟ್ಟೆ ನೋಡ್ರಿ. ನೋಡ್ರಿ ಇತ್ತ ಬಂತ, ಅದಕ್ಕೆಲ್ಲ ಬರೀ ವಿಡಿಯೋ ಅಲ್ಲಿ ಮಾಡಕ್ಕ ನೋಡ್ರಿ ವಿಡಿಯೋ ಮಾಡಮ್ಮ ಹಂಗಂತಾರ ಅವಾಗಿಂದ. ಏನಿನ ನೋಡ್ರಿ ಇಲ್ಲಿ ಮದುವೆ ಸೀರೆ ಎಲ್ಲ ಸಿಗ್ತಾವ, ಚಂದ ಅದಾವಂತ. ಹಿಂಗಂತೈತವ ಜೊತೆ ಖರೆ ನಮ್ಮ ಮದ್ವೆಗೆ ಹೋಲ್ಸೇಲಿಗೆ ಅಂದ್ರೆ ಭಾರಿ. ಹಿಂಗೆ ಯಾರಿಗಾದ್ರೂ ಮುಯ್ಯ ಮಾಡಕ್ಕ ಹಂಗೆಲ್ಲ ಅಂದ್ರೆ ಭಾಳ ಕಡಿಮೆ ರೇಟ್ ಐತೆ. ಚಲೋ ಅದ ನೋಡ್ರಿ ಇವು ಮದುವೆ ಸೀರೆ ಎಲ್ಲ ಅದಾವ್ರಿ. ನೋಡ್ರಿ ನಾವು ಹಿಂಗೆ ರೆಡಿಯಾಗಿ ಬಂದಿವಿ. ಸಾಕಾಯ್ತು, ಯಾವಾಗ ಬಂದೇನು ಸಾಯಂಕಾಲನ ಬಂದಿವ್ರಿ ನಾವು. ಮಾಡಕ್ಕಾಗೈತ್ರಿ. ರೇಟ್ ಅಂದ್ರೆ ಇಷ್ಟ ಐತ್ರಿ, ನಾವ ತಗೊಂಡಿವಿ ಎಷ್ಟು ಬಂದ. ನೋಡ್ರಿ ಫೈನಲಿ ಊಟ ಮಾಡಕ್ ಬಂದೀವಿ. ಟೈಮ್ ಆಗ್ಬಿಟ್ಟೈತಿ. ನಮ್ಮ ಸುಮಿತ್ರ ಫೋನ್ ಮಾಡಿದ್ಲು ಊಟಕ್ಕೆ ಏನಾರ ಮಾಡಂದೇನಂತ ಹೇಳಿ. ನಾವು ಕೆಲವೊಬ್ರು ಹೋಗೋಣ ಅನ್ಕೊಂಡ್ವಿ. ಇವರು ಇಲ್ಲ ಹಸುವಾಗೈತೆ ಊಟ ಮಾಡೋಣ ಅಂದ್ರು. ಅದಕ್ಕೆ ಇವ್ರಿಗೆಲ್ಲರಿಗೂ ಹಸುವಾಗಿರ್ತ ಮಾಡ್ಕೊಂಡೇ ಹೋದ್ರ ಅಂತ ಹೇಳಿ ಹೊಂಟೀವ್ರಿ. ಏನು ಹೇಳಿವಲ್ಲ ಇವಾಗ? ಚಿಕನ್ 65, ಚಿಕನ್ ಲಾಲ್, ಚಿಕನ್ ಫ್ರೈಡ್ ರೈಸ್, ಕರ್ಡ್ ರೈಸ್ ಇಷ್ಟು ಮಾಡೀವ್ರಿ. ಹೆಂಗೆ ಇರುತ್ತೆ ಏನೋ ಗೊತ್ತಿಲ್ಲ. ಇವ್ರಿಗಂತೂ ಭಾಳ ಹಸುವಾಗಿದ್ದಂಗೆ ಐತಿ. ಹಸುವಾಗೈತಾ? ಸಾಕಾಗೈತೆ ನೋಡ್ರಿ. ಟೈಮಿಗೆ ಎಷ್ಟು ಗಂಟೆ ಆಗೈತೆ ಅಂದ್ರೆ 10-12 ಆಗೈತಿ. ನಮ್ಮ ಮನೆಗೆ ಹೋಗೋಷ್ಟ್ರಾಗ ಹೆಚ್ಚು ಕಡಿಮೆ 12 ಗಂಟೆ ಆಗಿರುತ್ತೆ ನೋಡ್ರಿ. ಮತ್ತು ಈಗ ಊಟ ಮಾಡೋಕೆ ಒಂದು ಅರ್ಧ ತಾಸು ಮೇಲೆ ಬೇಕು. ಅಕ್ಕ ಹಿಂಗೆ ಕಾಣಕಂತ ಪಾಪ ಅವಾಗಿಂದ ಆಕಿನ ಕವರ್ ಮಾಡಕ್ಕಂತಾಳೆ. ನಾವು ಕುಂತೀವಿ ಯಾಕಂದ್ರೆ ಸುಸ್ತಾಗ್ಬಿಟ್ಟೈತಿ. ಅದ್ರ ಸಲುವಾಗಿ ಹಸು ಒಂದಾಗೈತಿ. ಎಲ್ಲ ಕಾಣಕಂತೀಯ. ವೀರೇಶ ನೋಡ್ರಿ ಫೋನಾಗ ಬ್ಯುಸಿ ಆಗ್ಯಾನ. ಫೋನ್ ಇದ್ರೆ ಸಾಕು ಅವಂಗ, ಊಟನೂ ಬೇಡ. ಕೃಷವ ಆಲೆ ಬ್ಯಾಟಿಂಗ್ ಮಾಡಕ್ ರೆಡಿ ಆಗ್ಯಾರ. ಆಕಿಗೆ ಎಷ್ಟು ಇಷ್ಟ ಅಂದ್ರೆ ಊಟ ಅನ್ನಕಂತಿದ್ರಿ. ಫಸ್ಟ್ ಅನ್ನ ಮೊಸರು ಅಂತಂದ್ಲ. ಆಮೇಲೆ ನಾವು ಒಂದ್ಸಲ ಏನೋ ಚಿಕನ್ ಅಂದಿವ್ರಿ, ಅದಕ್ಕೆ ಅನ್ನ ಮೊಸರು ಬೇಕಾ ಚಿಕನ್ ಬೇಕಂದ್ರೆ ಕಣ್ಣು ಅಂತ ಕಲೆ ಬಿದ್ದಾಳೆ ನೋಡ್ರಿ. ಇದೇ ನಮ್ಮ ಜ್ಯೋತಿಗೆ ಕಾಂಪಿಟೇಷನ್ ಕೊಡಕಂತಾಳ ನಾನ್ ವೆಜ್ ತಿನ್ನೋದ್ರಾಗ.